ಮೊದಲನೇದಾಗಿ ಪ್ರಥಮವಾಗಿ ಗಿಗ್ ಬಿಲ್ ಅಂತ ಹೇಳ್ತೀವಿ. ಗಿಗ್ ಬಿಲ್ ಅಂತಂದ್ರೆ ಏನು? ಯಾರು ಆಪ್ ಮುಖಾಂತರ ಸ್ವಿಗ್ಗಿ, ಝೊಮ್ಯಾಟೊ, ಊಬರ್, ನಮ್ಮ ಯಾತ್ರ, ಅಮೆಜಾನ್, ಫ್ಲಿಪ್ಕಾರ್ಟ್, ಬ್ಲಿಂಕಿಟ್ ಇಂಥ ಹಲವಾರು ಕಂಪನಿಗಳಲ್ಲಿ ಅವರು ನೇರವಾಗಿ ಟ್ರಾನ್ಸ್ಪೋರ್ಟ್ ಮುಖಾಂತರ ಯಾರು ವ್ಯವಹಾರಗಳನ್ನ ಮಾಡ್ತಾರೆ. ಉದಾಹರಣೆಗೆ ನೀವು ದೋಸೆ ಆರ್ಡರ್ ಮಾಡ್ತಾರೆ ಬೆಂಗಳೂರಲ್ಲಿ, ಅವ್ರ ಮನೆಗೆ ಬಂದು ತರಿಸ್ಕೊಡ್ತಾನೆ. ನಿಮಗೆ ಫ್ರಿಡ್ಜ್ ಬರುತ್ತೆ. ನಿಮಗೆ ಈಗ ಅರ್ಬನ್ ಕ್ಲಾಪ್ ಅಂತ ಒಂದು ಏಜೆನ್ಸಿ ಇದೆ, ಕಟಿಂಗ್ ಅವ್ರು ಬಂದು ಮಾಡ್ತಾರೆ, ಮೇಕಪ್ ಆರ್ಟಿಸ್ಟ್ ಬರ್ತಾರೆ, ಮನೆಗೆ ಥೆರಪಿಸ್ಟ್ಗಳು ಬರ್ತಾರೆ. ಈ ತರ ಆನ್ಲೈನ್ ವ್ಯವಸ್ಥೆಯಲ್ಲಿ ಯಾರಿದ್ದಾರೆ, ವಿಶೇಷವಾಗಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆಯಲ್ಲಿ ಯಾರು ಆನ್ಲೈನ್ ಬಿಸ್ನೆಸ್ ನ ಸರ್ವಿಸ್ಗಳನ್ನ ಕೊಡ್ತಾ ಇದ್ದಾರೆ, ಅವರಿಗೆ ನಾವು ಗಿಗ್ ವರ್ಕರ್, ಗಿಗ್ ಇಕಾನಮಿ ಅಂತ ಹೇಳ್ತೀವಿ. ನೀತಿ ಆಯೋಗ ರಿಪೋರ್ಟ್ ಪ್ರಕಾರ, ಕೇಂದ್ರ ಸರ್ಕಾರದ ನೀತಿ ಆಯೋಗ ಪ್ರಕಾರ ಇನ್ನ ಒಂದು 15 ವರ್ಷದಲ್ಲಿ ಗಿಗ್ ಎಕಾನಮಿಯಲ್ಲಿ ಸುಮಾರು 30 ಲಕ್ಷ ಜನ, 40 ಲಕ್ಷ ಜನ, 50 ಲಕ್ಷ ಜನ ಅಷ್ಟು ಕೆಲಸ ಮಾಡತಕ್ಕಂಥ ಸಾಧ್ಯತೆ ಇದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಇವತ್ತು ಸುಮಾರು 4 ಲಕ್ಷದಿಂದ 5 ಲಕ್ಷ ಜನರು ಈ ಗಿಗ್ ಎಕಾನಮಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಇಡೀ ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದಲ್ಲಿರ್ತಕ್ಕಂಥ ಸರ್ಕಾರ, ಇದು ರಾಹುಲ್ ಗಾಂಧಿ ಅವರು ಕನಸುಗಳಾಗಿತ್ತು. ನನಗೆ ಪಾದಯಾತ್ರೆಯಲ್ಲಿ ರಾಹುಲ್ ಗಾಂಧಿ ಅವರು ಗಿಗ್ ಎಕಾನಮಿ ಬಗ್ಗೆ ಮಾತನಾಡಿದಂತ ಆ ಸಂದರ್ಭದಲ್ಲಿ ನನಗೊಂದು ಸಚಿವನಾಗಿ ಅವಕಾಶ ಸಿಕ್ಕಿದೆ. ನಾನು ಈ ಗಿಗ್ ಬಿಲ್ ತಂದ ನಂತರ ಪಕ್ಷಾತೀತವಾಗಿ ನಮ್ಮಿಬ್ಬರು ಶಾಸಕರಿಗೆ, ಬಿಜೆಪಿಯ ಶಾಸಕರು ಕಿರಣ್ ಕುಮಾರ್ ಆಗಿರ್ಬೋದು, ಯಶ್ಪಾಲ್ ಇರ್ಬೋದು, ಎಲ್ಲರೂ ಪಕ್ಷಾತೀತವಾಗಿ ಒಮ್ಮತದಿಂದ ಮೊನ್ನೆ ತಾನೇ ನಮ್ಮ ಅಸೆಂಬ್ಲಿಯಲ್ಲಿ ಬಿಲ್ ಪಾಸ್ ಆಗಿದೆ. ಇವತ್ತು ರೂಲ್ ಅನ್ನು ಫ್ರೇಮ್ ಮಾಡ್ತಾ ಇದ್ದೀವಿ. ರೂಲ್ ಫ್ರೇಮ್ ಆದ ನಂತರ ನಮಗೇನು ದುಡ್ಡು, ನಾವೇನು ಕಸ್ಟಮರ್ ಹತ್ರ ದುಡ್ಡು ತಗೊಳ್ತಿಲ್ಲ, ಟ್ರಾನ್ಸಾಕ್ಷನ್ ಏನಾಗುತ್ತೆ ಆ ಟ್ರಾನ್ಸಾಕ್ಷನ್ ಮೇಲೆ ಸ್ವಲ್ಪ ಸ್ಮಾಲ್ ಫೀಸ್ 1%, 2% ಫೀಸ್ ನ ಕಲೆಕ್ಟ್ ಮಾಡಿ ಆ ದುಡ್ಡು ಮುಖಾಂತರ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾರು ಗಿಗ್ ಎಕಾನಮಿಯಲ್ಲಿ ವರ್ಕರ್ಸ್ ಇದ್ದಾರೆ ಅವರೆಲ್ಲರಿಗೆ ಸಮರ್ಪಕವಾದಂತಹ ಅನುಕೂಲ ಆಗ್ತಕ್ಕಂಥ ಕೆಲಸ ಇಡೀ ಭಾರತ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಆಗಿದ್ರೆ ಅದು ಹೆಮ್ಮೆಯಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಗಿದೆ ಅಂತ ಸಂದರ್ಭದಲ್ಲಿ. ಸಿನಿ ಬಿಲ್ ಅಂತ ತಂದಿದ್ದೇವೆ. ಸಿನಿ ಬಿಲ್ ಅಂತಂದ್ರೆ ಏನು? ಯಾರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪಿಕ್ಚರ್ ನೋಡ್ಲಿಕ್ಕೆ ಹೋಗ್ತಾರೆ, ನಮಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಸುಮಾರು 4 ಕೋಟಿ ಜನ ವರ್ಷಕ್ಕೆ ಪಿಕ್ಚರ್ ನೋಡ್ಲಿಕ್ಕೆ ಹೋಗ್ತಾರೆ. ಅವ್ರು ಏನು ಟಿಕೆಟ್ ಅನ್ನು ಖರೀದಿ ಮಾಡ್ತಾರೆ, ಅದ್ರ ಮೇಲೆ ಸ್ವಲ್ಪ ಸೆಸ್ಸು, ಅದ್ರ ಜೊತೆಗೆ ಸರ್ಕಾರ ಸಹಭಾಗಿತ್ವವಾಗಿ 2 ದುಡ್ಡು ಕೊಡಬೇಕು. ಯಾರು ಸಿನಿ ಫೀಲ್ಡ್ ಅಲ್ಲಿ ಫಾರ್ ಎಕ್ಸಾಂಪಲ್ ಟಿವಿ ಸೀರಿಯಲ್ಸ್ ಕೆಲಸ ಮಾಡ್ತಾರೆ, ಹಲವಾರು ಕೆಲಸ ಮಾಡ್ತಕ್ಕಂಥ ಸಿನಿ ಫೀಲ್ಡ್ ಜೊತೆಗೆ ಕನ್ನಡ ಸಂಸ್ಕೃತಿ ಇಲಾಖೆ ಜೊತೆಗೆ ಯಾರು ಹೊಂದ್ಕೊಂಡಿದ್ದಾರೆ, ಯಾರು ನೋಂದಾಯಿತ ಮಾಡ್ಕೊಂಡಿದ್ದಾರೆ, ಡ್ರಾಮಾ ಮಾಡ್ತಿರ್ಬೋದು, ಪೌರಾಣಿಕ ನಾಟಕ ಮಾಡ್ತಕ್ಕಂಥದ್ದು, ಇಲ್ಲಿ ನಮ್ಮ ಉಡುಪಿ ಮಂಗಳೂರಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಭಾಗವಹಿಸಿರ್ತಕ್ಕಂಥ ಸಂಘಟನೆಗಳಿದ್ದಾವೆ. ಇವರೆಲ್ಲರಿಗೆ ಲಕ್ಷಾಂತರ ಜನರಿಗೆ ಅನುಕೂಲ ಆಗ್ತಕ್ಕಂಥ ಸಾಮಾಜಿಕ ಭದ್ರತೆ ಕಾರ್ಯಕ್ರಮ ಮುಂದೆ ಬರ್ತಕ್ಕಂಥಲ್ಲಿ ಪ್ರಾರಂಭ ಮಾಡ್ತೀವಿ. ಸಿನಿ ಬಿಲ್ ಬಂದು 1 ವರ್ಷ ಆಗಿದೆ. ಇನ್ನು ಕೇವಲ 3-4 ದಿನದಲ್ಲಿ ಈ ಕಾರ್ಯಕ್ರಮ ಕೂಡ ಪ್ರಾರಂಭ ಮಾಡ್ತೀವಿ. ನಮ್ಮ ಗಮನದಲ್ಲಿ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ. ಟ್ರಾನ್ಸ್ಪೋರ್ಟ್ ಬಿಲ್ ನ ತಂದಿದ್ದೇವೆ. ಟ್ರಾನ್ಸ್ಪೋರ್ಟ್ ಬಿಲ್ ನಲ್ಲಿ ಏನು, ನಾವು ಯಾರ ಹತ್ರ ದುಡ್ಡು ತಗೊಳ್ತಾ ಇಲ್ಲ, ಏನು ಸೆಸ್ ರೀಕೂಪ್ ಆಗ್ತಿತ್ತು ಆ ಸೆಸ್ ಅನ್ನ ರೀಕೂಪ್ ಮಾಡ್ಕೊಂಡ್ಬಿಟ್ಟು ಟ್ರಾನ್ಸ್ಪೋರ್ಟ್ ಇಲಾಖೆ ಅಂದ್ರೆ ಏನು, ಟ್ರಾನ್ಸ್ಪೋರ್ಟ್ ಬೋರ್ಡ್ ನಲ್ಲಿ ಯಾರ್ಯಾರು ಬರ್ತಾರೆ ಅಂತಂದ್ರೆ ಯಾರ್ಯಾರು ಕಮರ್ಷಿಯಲ್ ಲೈಸೆನ್ಸ್ ಡ್ರೈವರ್ಗಳಿದ್ದಾರೆ. ನೀವು ಆಟೋ ರಿಕ್ಷಾ ಡ್ರೈವರ್ ಇರ್ಬೋದು, ಸಿವಿಲ್ ಡ್ರೈವರ್ ಇರ್ಬೋದು, 407 ಡ್ರೈವರ್ ಇರ್ಬೋದು, ಬಸ್ ಡ್ರೈವರ್ಗಳು ಇರ್ಬೋದು, ಕ್ಲೀನರ್ಗಳು ಇರ್ಬೋದು, ಗ್ಯಾರೇಜ್ ಮೆಕ್ಯಾನಿಕ್ ಇರ್ಬೋದು, ಆಮೇಲೆ ಡ್ರೈವರ್ ಯೂನಿಟ್ಸ್ ಇರ್ಬೋದು, ಪೇಂಟಿಂಗ್ ಮಾಡ್ತಕ್ಕಂಥವ್ರು, AC ರಿಪೇರ್ ಮಾಡ್ತಕ್ಕಂಥವ್ರು, ಇಂಥವರೆಲ್ಲರೂ, ಆಮೇಲೆ ಶೋರೂಮ್ ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಲಾಜಿಸ್ಟಿಕ್ಸ್ ಕಂಪನಿಗಳಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಕ್ಕಂಥವ್ರು, ಇದು ಹಲವಾರು ಕಾರ್ಮಿಕರು ವರ್ಗದವರು ಏನು ಈ ಕೆಲಸ ಮಾಡ್ತಿದ್ದಾರೆ ಅವರೆಲ್ಲರಿಗೆ ಟ್ರಾನ್ಸ್ಪೋರ್ಟ್ ಬೋರ್ಡ್ ನಲ್ಲಿ ನಾವು ಅವರಿಗೆ ನೋಂದಣಿ ಮಾಡಿಕೊಳ್ತಾ ಇದ್ದೀವಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 25 ಲಕ್ಷಕ್ಕೂ ಹೆಚ್ಚು ಜನ ಇವತ್ತು ಇದ್ದಾರೆ ಅಂತಕ್ಕಂಥ ನಮ್ಮ ಮಾಹಿತಿ ಇದೆ. ಇಲ್ಲಿವರೆಗೆ ಸುಮಾರು 10.5 ಲಕ್ಷ ಜನ ನಮ್ಮ ಟ್ರಾನ್ಸ್ಪೋರ್ಟ್ ನಲ್ಲಿ ರಿಜಿಸ್ಟರ್ ಆಗಿದ್ದಾರೆ. ನಾವು ಅದೇ ರೀತಿಯಾದಂತಹ ಇತರ ಜಿಲ್ಲೆವಾರು ಬಂದು ಅವರಿಗೆ ಕಾರ್ಡ್ ಕೊಡ್ತಕ್ಕಂಥದ್ದು, ಮಾಹಿತಿ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಟ್ರಾನ್ಸ್ಪೋರ್ಟ್ ಬೋರ್ಡ್ ನಲ್ಲಿ ಯಾರಿಗಾನ ಮರಣ ಹೊಂದಿದ್ರೆ ಅವ್ರ ಮನೆಗೆ 5 ಲಕ್ಷ ರೂಪಾಯಿ ಕೊಡ್ತಕ್ಕಂಥ ಪ್ರಪ್ರಥಮವಾಗಿ ಇಡೀ ಭಾರತ ದೇಶದಲ್ಲಿ ಎಲ್ಲೇ ಕಾರ್ಯಕ್ರಮ ಆಗಿದ್ರೆ ಅದು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಕಾರ್ಯಕ್ರಮ. ಇದೇನು ಹೆಗ್ಗಳಿಕೆ ಪಡಿತಕ್ಕಂಥದ್ದಲ್ಲ, ಯಾರು ಮಿತ್ತು ಪಡ್ತಾರೆ ಅವರಿಗೆ ರೊಕ್ಕ ಕೊಟ್ರೆ ಇದೇನು ಸಮಸ್ಯೆ ಬಗೆಹರಿತಂತಲ್ಲ. ಆದ್ರೆ ಇವತ್ತು ಇಲ್ಲಿ DC ಅವರು CO ಇದ್ದಾರೆ, SP ಬಂದಿದ್ದಾರ. ಇಲ್ಲಿ ನಿಮಗೆ ಒಂದು ಮಾಹಿತಿಯನ್ನು ಕೊಡ್ಲಿಕ್ಕೆ ಇಚ್ಛೆ ಬಯಸ್ತೇನೆ. ನಿಮಗೆ ಇಲ್ಲಿ ದಿನಕ್ಕೆ ತಾಸಿನಲ್ಲಿ 20,000 ಆಗ್ತಾ ಇದಾವೆ ಟ್ರಾನ್ಸ್ಪೋರ್ಟ್ ಅಲ್ಲಿ. ಟ್ರಾನ್ಸ್ಪೋರ್ಟ್ ರಿಲೇಟೆಡ್ ಆಕ್ಸಿಡೆಂಟ್ ಡೆತ್ಸ್ ಏನಿದೆ ಭಾರತ ದೇಶದಲ್ಲಿ ತಾಸಿಗೆ 20, ವರ್ಷದಲ್ಲಿ 1,70,000
ಟ್ರಾನ್ಸ್ಪೋರ್ಟ್ ರಿಲೇಟೆಡ್ ಹೈವೇಗಳಾಗಿರಲಿ, ಸ್ಟೇಟ್ ಹೈವೇಗಳಾಗಿರಲಿ, ಮೋಟರ್ ಸೈಕಲ್ ಇಂದ ಅಪಘಾತದಲ್ಲಿ ಜೀವನ ಕಳೆದಿದ್ದಾರೆ. ಡೈರೆಕ್ಟ್ ಇಂಡೈರೆಕ್ಟ್ ಸುಮಾರು 18 ಲಕ್ಷ ಕುಟುಂಬಗಳು ಅನಾನುಕೂಲ ಆಗ್ತದೆ. ಸರಿ ಸಮಾನ ಜಿಡಿಪಿ 3% ಜಿಡಿಪಿಗೆ ಅನಾನುಕೂಲ ಆಗ್ತದೆ. ಯಾಕಂತಂದ್ರೆ ಈ ಟ್ರಾನ್ಸ್ಪೋರ್ಟ್ ರಿಲೇಟೆಡ್ ಯಾರೇ ಒಬ್ಬ ಜನ ಅವನು ಈ ವ್ಯವಸ್ಥೆಯಲ್ಲಿ ಜೀವವನ್ನು ಕಳ್ಕೊಂಡ್ರೆ ಅವನು ವಯಸ್ಸಿರ್ತಕ್ಕಂಥದ್ದು, ಆವರೇಜ್ ವಯಸ್ಸಿರ್ತಕ್ಕಂಥದ್ದು ಸುಮಾರು 75 to 80% ಜನ ವಯಸ್ಸಿರ್ತಕ್ಕಂಥದ್ದು 18 ರಿಂದ 42 ವಯಸ್ಸು ಒಳಗಡೆ. ಅದಕ್ಕೆ ಯಾರು ಒಬ್ರು ಜೀವ ಕಳ್ಕೊಂಡ್ರೆ ಅವರು ಫ್ಯಾಮಿಲಿ ಬಿಲೋ ಪಾವರ್ಟಿ ಬರ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥ ರಿಪೋರ್ಟ್ ನೀತಿಯಾಗಿ ಬರ್ತಾರೆ. ಅದಕ್ಕೆ ನಾವು ಟ್ರಾನ್ಸ್ಪೋರ್ಟ್ ಪ್ರಾರಂಭ ಮಾಡಿದ್ವಿ. ಒಂದು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಅವ್ರ ಮಕ್ಕಳಿಗೆ ಸಹಾಯ ಮಾಡಬೇಕು, ಅವ್ರಿಗೆ ಅನಾನುಕೂಲ ಆದ್ರೆ ಆಕ್ಸಿಡೆಂಟ್ ಬೆನಿಫಿಟ್ ಕೊಡಬೇಕು, ಡೆತ್ ಬೆನಿಫಿಟ್ಸ್ ಕೊಡೋದ್ರ ಜೊತೆಗೆ ಅವೇರ್ನೆಸ್ ಪ್ರೋಗ್ರಾಮ್ ಬರ್ತಕ್ಕಂಥದ್ರಲ್ಲಿ ನಾವು ಜಿಲ್ಲಾಡಳಿತ ಮುಖಾಂತರ ಮಾಡ್ತೀವಿ. ಈ ಕೂಡ ವಿಶೇಷವಾಗಿ ಯುವಕರು ಯಾರು ಹೆಲ್ಮೆಟ್ ಹಾಕೋದಿಲ್ಲ, ಈ SP ಅವರು, DC ಅವರದ್ದು, ನಮ್ಮ ಯಾರೇ ಸಚಿವರು ಇರಲಿ, ಯಾರೇ ಶಾಸಕರು ಇರಲಿ, ಇದನ್ನ ನಾವು ಕಡ್ಡಾಯವಾಗಿ ಅವೇರ್ನೆಸ್ ಪ್ರೋಗ್ರಾಮ್ ನಲ್ಲಿ ಇನ್ವಾಲ್ವ್ ಆಗಬೇಕು. ಯಾವುದೇ ಸರ್ಕಾರಗಳು ಬಂದ್ರೆ ಇದು ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನ ಆಗ್ಬೇಕಂದ್ರೆ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಅದಕ್ಕೆ ನಾವು ಇರ್ತೀವೋ ಇಲ್ಲ ಗೊತ್ತಿಲ್ಲ, ನೀವು ಶಾಸಕರು ಇರ್ತಾರೋ, ನಾವು ಶಾಸಕರು ಇರ್ತೀವಿ, ನೀವು SP ಇರ್ತಾರೋ, DC ಗೊತ್ತಿಲ್ಲ. ಇದು ಒಂದು ಪ್ರೋಗ್ರಾಮ್ ಮ್ಯಾನ್ಯುವಲ್ ಮಾಡ್ಬಿಡಿ. ಒಂದು ಚೈಲ್ಡ್ ಲೇಬರ್ ಬಗ್ಗೆ ಅವೇರ್ನೆಸ್, ಒಂದು ಇದು ಟ್ರಾನ್ಸ್ಪೋರ್ಟ್ ಅವೇರ್ನೆಸ್ ಬಗ್ಗೆ, ವೆದರ್ ಯು ಆರ್ ದೇರ್ ಆರ್ ನಾಟ್, ವೆದರ್ ವಿ ಆರ್ ಆರ್ ನಾಟ್, ವಿಚ್ ಎವರ್ ಗವರ್ಮೆಂಟ್ ಕಮ್ಸ್, ಸೊ ಅವೇರ್ನೆಸ್ ಪ್ರೋಗ್ರಾಮ್ಸ್ ಕಡ್ಡಾಯವಾಗಿ ಆಗ್ತಕ್ಕಂಥದ್ದು ಮಾಡಬೇಕಂತ ನಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ. ಅದರ ಜೊತೆಗೆ ಮುಂದೆ ಬಹಳಷ್ಟು ಜನರು ಹೊರಗುತ್ತಿಗೆ ನೌಕರರು ನಮ್ಮ ಇಲಾಖೆಯಲ್ಲಿ ಸುಮಾರು 3 ಲಕ್ಷಕ್ಕೂ ಹೆಚ್ಚು ಜನರು ಹೊರಗುತ್ತಿಗೆ ನೌಕರರ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಏಜೆನ್ಸಿನ ಸರಿ ಕೂತ್ಕೊಳ್ಳಲ್ಲ, PF ಬರಲ್ಲ, ESI ಬರತಕ್ಕಂಥದ್ದು ಬಹಳಷ್ಟು ನೋವುಗಳನ್ನ ಬಹಳ ಸರಿ ಹೇಳ್ಕೊಂಡಿದ್ದಾರೆ. ಅದಕ್ಕಾಗಿ ಕ್ಯಾಬಿನೆಟ್ ಬಂದಿದ್ದು, ಕ್ಯಾಬಿನೆಟ್ ಸಬ್ ಕಮಿಟಿಗೆ ಹಾಕಿದ್ದೀವಿ. ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಜಿಲ್ಲಾವಾರು ಮುಂದ್ಗಡೆ ಸೊಸೈಟಿ ಮಾಡ್ತಾ ಇದೀವಿ. DC ಹೆಡ್ ಮಾಡ್ತಾರೆ ಸೊಸೈಟಿಯಲ್ಲಿ. ಆ ಸೊಸೈಟಿ ಮುಖಾಂತರ ನಮ್ಮ 33 ಇಲಾಖೆಯ ಏನು ಸರ್ಕಾರದ ಇಲಾಖೆಗಳ ಹೊರಗುತ್ತಿಗೆ ನೌಕರರಿದ್ದಾರೆ ಆ ಸಂಬಂಧಪಟ್ಟಿರ್ತಕ್ಕಂಥ ಜಿಲ್ಲೆಯವರು ಈ ಸೊಸೈಟಿಯಲ್ಲಿ ನೋಂದಣಿ ಮಾಡಿಕೊಳ್ತಾರೆ. ಇನ್ನು ಮುಂದ್ಗಡೆ ಈ ಹೊರಗುತ್ತಿಗೆ ನೌಕರರ ಸಮಸ್ಯೆಗಳಲ್ಲಿ ESI ಆಗಿರ್ಬೋದು, PF ಆಗಿರ್ಬೋದು, ಅವರಿಗೆ ಇನ್ನು ಮುಂದೆ ತೊಂದರೆ ಆಗ್ಲಿಕ್ಕಿಲ್ಲ ಅಂತ ಒಂದು ಕಾರ್ಯಕ್ರಮ ನಮ್ಮ ಇಲಾಖೆ, ನಮ್ಮ ಸರ್ಕಾರ ಮಾಡ್ತಾ ಇದೆ. ಈ ಕಾಲ ನಿಮಗೆ ನಮ್ಮ ರವಿಯವರು ಹೇಳಿದ್ರು ಆಶಾದೀಪ ಅಂತ ಕಾರ್ಯಕ್ರಮ ಹೇಳಿದ್ರು. ಆಶಾದೀಪ ಕಾರ್ಯಕ್ರಮ ಏನಂತಂದ್ರೆ ಯಾರು ನಿಮ್ಮ ಸ್ನೇಹಿತರುಗಳಿದ್ದಾರೆ ನಮ್ಮ ತಾಲೂಕು ಮಟ್ಟದಲ್ಲಿ, ಜಿಲ್ಲೆ ಮಟ್ಟದಲ್ಲಿ ಸಣ್ಣ ಸಣ್ಣ ಉದ್ಯಮಿದಾರರು ಯಾರಿದ್ದಾರೆ ಅವರು SC ST ಮಕ್ಕಳಿಗೆ ಕೆಲಸವನ್ನು ಕೊಟ್ರೆ ನಾವು 50% ಸಂಬಳವನ್ನು ನಾವು ಕೊಡ್ತಾ ಇದ್ದೀವಿ. ಇದು ಇನ್ಸೆಂಟಿವ್ ಬೇಸ್ಡ್ ದುಡ್ಡು ಯಾಕೆ ಕೊಡ್ತಾ ಇದೀವಿ ಅಂತಂದ್ರೆ, ಒಂದು ಅವನು ಬೇರೆ ಕಡೆ ಬರ್ತಕ್ಕಂಥ ಅವಶ್ಯಕತೆ ಇಲ್ಲ. ಎರಡನೇದು ಸ್ಥಳೀಯ ಸ್ಮಾಲ್ ಇಂಡಸ್ಟ್ರಿಗಳಿಗೆ ಅನುಕೂಲ ಆಗುತ್ತೆ. ಉದಾಹರಣೆಗೆ ಒಬ್ಬ ಇಂಡಸ್ಟ್ರಿ 10 ಜನ ಕೆಲಸ ಕೊಟ್ಟಿದ್ರೆ SC ST ಅವರಿಗೆ ನಾವು ವರ್ಷಕ್ಕೆ ಸುಮಾರು 7.5 ಲಕ್ಷ ರೂಪಾಯಿ ಕೊಡ್ತೀವಿ ಅವರಿಗೆ. ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಇದು ಪ್ರಾರಂಭ ಆಗಿದೆ. ಭಾರತ ದೇಶದಿಂದ ಕಾರ್ಯಕ್ರಮ ಎಲ್ಲಿಲ್ಲ, ಇದು ಹೆಗ್ಗಳಿಕೆ ಹೇಳ್ತಕ್ಕಂಥದ್ದಲ್ಲ. ಇವತ್ತು ಸುಮಾರು 20 ಕೋಟಿಯಷ್ಟು ನಾವು ದುಡ್ಡನ್ನು ಖರ್ಚು ಮಾಡಿದ್ದೀವಿ. 7,000ಕ್ಕೂ ಹೆಚ್ಚು ಇದು ಫಲಾನುಭವಿಗಳಾಗಿದ್ದಾರೆ. ಅದಕ್ಕೆ ನಿಮ್ಮಲ್ಲಿ ಮನವಿ ಮಾಡಿಕೊಳ್ತೀವಿ. ಇಲ್ಲಿ ಮಂಗಳೂರಲ್ಲಿ ನಿಮಗೆ ಯಾರು ಸ್ನೇಹಿತರಿದ್ದಾರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತೀವಿ. ಇನ್ನು ಮುಂದೆ ಇನ್ನೊಂದು ಕಾನೂನು ತಂದಿದ್ದೀವಿ, ಪತ್ರಿಕಾ ಮಾಧ್ಯಮದಲ್ಲಿ ಕೇಳಬೇಕಾಗುತ್ತೆ. ಕಂಪಲ್ಸರಿ ಗ್ರಾಚ್ಯುಟಿ ಮಾಡಿದ್ದೀವಿ. ಅಂದ್ರೆ ಎನಿ ಎಂಪ್ಲಾಯ್ who is having employment more than is given an employment more than 20 people ಅವರಿಗೆ ಕಂಪಲ್ಸರಿ ಗ್ರಾಚ್ಯುಟಿ ಮಾಡಿದ್ದೀವಿ. ಇವತ್ತು ಸುಮಾರು 16,000 ಕಂಪನಿಗಳು ಕರ್ನಾಟಕ ರಾಜ್ಯದಲ್ಲಿದ್ದಾರೆ. ಇವತ್ತು 7,000ಕ್ಕೂ ಹೆಚ್ಚು ಕಂಪನಿಗಳು ಇದನ್ನ ಆಕ್ಟ್ ಆಗಿ ಇದನ್ನ ತಗೊಂಡಿದ್ದಾರೆ. ಏನಂತ ಅರ್ಥ ಅಂತಂದ್ರೆ, ನಿಮ್ಮಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಅದರ ಅನುಗುಣವಾಗಿ ಒಂದು ಇನ್ಶೂರೆನ್ಸ್ ಪ್ರೀಮಿಯಂ ತುಂಬಬೇಕು. ಅವರು ಯಾರು ಪ್ರಿನ್ಸಿಪಲ್ ಎಂಪ್ಲಾಯ್ ಇದ್ದಾರೆ ಅವನ ಅನುಗುಣವಾಗಿ ಸುಮಾರು 20 ಜನ ಕೆಲಸ ಮಾಡ್ತಿದ್ರೆ 5 ವರ್ಷದ ಮೇಲೆ ಯಾರು ಗ್ರಾಚ್ಯುಟಿಗೆ ಅರ್ಹರಾಗ್ತಾರೆ ಅವ್ರಿಗೆ ಇನ್ಶೂರೆನ್ಸ್ ಪ್ರೀಮಿಯಂ ತುಂಬಿಬಿಟ್ರೆ, ಇನ್ನು ಮುಂದ್ಗಡೆ ಎಂಪ್ಲಾಯ್ ಯಾವುದೇ ಡಿಫರೆನ್ಸ್ ಆದ್ರೆ ಆ ಗ್ರಾಚ್ಯುಟಿ ಹಣನ ನೇರವಾಗಿ ಅವರಿಗೆ ಕೊಡ್ತಕ್ಕಂಥದ್ದಾಗುತ್ತೆ. ಇದರಿಂದ ಸುಮಾರು 60 ಲಕ್ಷ ಜನರಿಗೆ ಅನುಕೂಲ ಆಗ್ತಕ್ಕಂಥದ್ದು ಇದೇ ತಮ್ಮ ಗಮನಕ್ಕಿರಲಿ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೀವಿ. ಎಲ್ಲರಿಗಿಂತ ಹೆಚ್ಚಾಗಿ ನಿನ್ನೆ ತಾನೇ ಮಿನಿಸ್ಟರ್ ಲೀವ್ ಇಡೀ ಭಾರತ ದೇಶದಲ್ಲಿ ಇದು ಪ್ರೋಗ್ರೆಸಿವ್ ಇದೆ. ನಮ್ಮ ಪಕ್ಷ ವಿಶೇಷವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಯವರು, ನಮ್ಮ ವರಿಷ್ಠರು, ನಾವು ಬಸವಣ್ಣ ಬುದ್ಧ ಅಂಬೇಡ್ಕರ್ ಅವರ ವಿಚಾರವಾದಿಗಳಿರ್ತಕ್ಕಂಥ ನಮ್ಮ ಪಕ್ಷ ಆ ನಿಟ್ಟಿನಲ್ಲಿ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಹೆಣ್ಮಕ್ಕಳು ತಿಂಗಳಿಗೆ ಅವ್ರಿಗೆ ಯಾವಾಗ ಮೆನ್ಸ್ಟ್ರುಯಲ್ ಪೀರಿಯಡ್ ಇರ್ತದೆ ಅವರು ಲೀವ್ ತಗೊಳ್ತಕ್ಕಂಥದ್ದು 12 ಲೀವ್ಗಳು, ತಿಂಗಳಿಗೆ ಒಂದು ಲೀವು ಇಡೀ ಕರ್ನಾಟಕ ರಾಜ್ಯ, ಇಡೀ ಭಾರತ ದೇಶಕ್ಕೆ ಇದು ಪ್ರೋಗ್ರೆಸಿವ್ ಬಿಲ್ ಆಗಿದೆ. ಅದಕ್ಕೆ
ಇನ್ನೊಂದು ವಿಶೇಷವಾದಂತಹ ಕಾರ್ಯಕ್ರಮ ಡೊಮೆಸ್ಟಿಕ್ ಬಿಲ್ ತರ್ತಾ ಇದ್ದಾರೆ. ಅಂದ್ರೆ ಯಾರು ಹೆಣ್ಮಕ್ಳು ಈ ಮನೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅವ್ರಿಗೆ ಅನುಕೂಲ ಆಗ್ತಕ್ಕಂಥ ಬಿಲ್ಲು ಇನ್ನು ಮುಂದೆ ದಿನಗಳಲ್ಲಿ ತರ್ತಾ ಇದೀವಿ ಅಂತ ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲಿ ನಾವು ಸೇರಿರ್ತಕ್ಕಂಥ ಎಲ್ಲ ಅನ್ಆರ್ಗನೈಸ್ ಸೆಕ್ಟರ್ ಅಂದ್ರೆ ಅಸಂಘಟಿತ ವಲಯಗಳು ಅಂತ ನಾವೇನ್ ಹೇಳ್ತೀವಿ. ಅಸಂಘಟಿತ ವಲಯಗಳು ಅಂತಂದ್ರೆ ಏನು? ನಮ್ಮಲ್ಲಿ ESI ಸಿಗಲ್ಲ, PF ಸಿಗಲ್ಲ, ನಮಗೆ ಯಾವುದೇ ರೀತಿಯಾದಂತಹ ಸಮಾಜ ಯಾವುದೇ ರೀತಿಯಾದಂತಹ ಕೆಲಸಕ್ಕೆ ಹೋದಂತ ಸಂದರ್ಭದಲ್ಲಿ ನಮಗೆ ಯಾವುದೂ ಸೆಕ್ಯೂರಿಟಿ ಇರುವುದಿಲ್ಲ. ನಾವೆಲ್ಲ ಸಣ್ಣ ಸಣ್ಣ ಕಸುಬನವರು ಇಲ್ಲಿ ಸೇರಿರ್ತಕ್ಕಂಥ ಸುಮಾರು 101 ಕಸುಬನವರು ತಾವಿದ್ದೀರಿ. ಸಣ್ಣ ಸಣ್ಣ ಟೈಲರಿಂಗ್ ಇರ್ಬೋದು, ನೇಕಾರ ಇರ್ಬೋದು, ಕುಂಬಾರ ಇರ್ಬೋದು, ಮಡಿವಾಳ ಇರ್ಬೋದು, ಅಗಸರ್ ಇರ್ಬೋದು, ಇಂಥ 100 ಸಮಾಜಗಳನ್ನ ಗುರುತಿಸಿ ಪ್ರಪ್ರಥಮ ಬಾರಿಗೆ 101 ಸಣ್ಣ ಸಣ್ಣ ಸಮಾಜಗಳನ್ನ ಗುರುತಿಸಿ ಇವತ್ತು ಅಸಂಘಟಿತ ವಲಯಗಳಿಗೆ ತಮಗೆ ತಂದು ಸಾಮಾಜಿಕ ಭದ್ರತೆ ಸ್ಮಾರ್ಟ್ ಕಾರ್ಡ್ ಕೊಡ್ತಕ್ಕಂಥ ಕಾರ್ಯಕ್ರಮ ಇಡೀ ಭಾರತ ದೇಶದಲ್ಲಿ ಎಲ್ಲೇ ಇದ್ರೆ ಅದು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಅಂತ ಹೇಳ್ಬೋದು. ಏನ್ ಸರ್ ನೀವು ಕಟ್ಟಡ ಕಾರ್ಮಿಕರವರಿಗೆ ಬಹಳ ದುಡ್ಡನ್ನು ಕೊಡ್ತೀರಿ, ನಮಗೆ ಸಿಗಲ್ಲ. ಬಹಳಷ್ಟು ಟೇಲರ್ಗಳಿರ್ತಕ್ಕಂಥ ಸವಿತಾ ಸಮಾಜದವರು ಬಹಳಷ್ಟು ಜನ ನಿಮ್ಮನ್ನು ಹೇಳಿದ್ದಾರೆ. ಅಲ್ಲಿ ನಾವು ಸೆಸ್ ಕಲೆಕ್ಟ್ ಮಾಡ್ತೀವಿ. ಕನ್ಸ್ಟ್ರಕ್ಷನ್ ಬೋರ್ಡ್ ನಲ್ಲಿ ಏನು ಸೆಸ್ ಕಲೆಕ್ಟ್ ಮಾಡ್ತೀವಿ ಅದು ಕೇವಲ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಮಾತ್ರ ಕೊಡಬಹುದು. ದಯವಿಟ್ಟು ನಮ್ಮ ಗಮನಕ್ಕೆ ಇರಲಿ. ಯಾವುದೇ ಸಚಿವರಾಗಿರ್ಲಿ, ಯಾವುದೇ ಸರ್ಕಾರದ ಇಲಾಖೆ ಯಾವುದೇ ಸಚಿವರಾಗಿದ್ರು ಕೂಡ ಆ ದುಡ್ಡು ಬೇರೆ ಕಡೆ ಖರ್ಚು ಮಾಡೋಕೆ ಅವಕಾಶನೇ ಇಲ್ಲ. The cess which is collected in form of construction cess collect ಮಾಡ್ತೀವಿ. That has to be compulsorily given to only welfare schemes to only construction workers. ಯಾರು ರಿಜಿಸ್ಟರ್ಡ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಇರ್ತಾರೆ ಅವ್ರಿಗೆ ಮಾತ್ರ ಖರ್ಚು ಮಾಡ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಅನ್ಆರ್ಗನೈಸ್ ಸೆಕ್ಟರ್ ಖರ್ಚು ಮಾಡಕ್ ಬರಲ್ಲ. ಅದಕ್ಕೆ ಇವತ್ತು ಅನ್ಆರ್ಗನೈಸ್ ಸೆಕ್ಟರ್ ಇಡೀ ಭಾರತ ದೇಶದಲ್ಲಿ 90% ಇದೆ. ಯಶಪಾಲನ ಹೇಳ್ತಾ ಇದ್ರು, ನಮ್ಮ ದೇಶ ಬೆಳಿಬೇಕಾಗಿದ್ರೆ, ಆರ್ಥಿಕವಾಗಿ ನಾವು ಉನ್ನತ ಸ್ಥಾನಕ್ಕೆ ಹೋಗ್ಬೇಕಾಗಿದ್ರೆ, ಬಡತನ ನಿರ್ಮೂಲನೆ ಆಗಿ ಮೇಲೆ ಹೋಗ್ಬೇಕಾಗಿದ್ರೆ ನಾವೆಲ್ಲ ಇಲ್ಲಿ ವರ್ಗಗಳು ಸೇರಿದ್ದೇವೆ. ಹೆಚ್ಚು ಕಮ್ಮಿ ನಾವೆಲ್ಲ ಸೂತ್ರ ವರ್ಗಕ್ಕೆ ನಾವು ಸೇರಿದ್ದೇವೆ. ಎಲ್ಲಾ ಸೂತ್ರರು ಇರತಕ್ಕಂಥ 101 ವಲಯದಲ್ಲಿ ನಾವು ಕೂಡ ಸೇರಿ ನಾವೆಲ್ಲ ಸೂತ್ರರಿರೋರು. ನಾವೆಲ್ಲರೂ ಸೂತ್ರರು, ನಾವೇ ಎಲ್ಲ ಕೆಲಸ ಮಾಡ್ತಕ್ಕಂಥದ್ದು. ಈ ದೇಶಕ್ಕೆ ಆದಾಯ ಕೊಡ್ತಕ್ಕಂಥ ಸೂತ್ರ, ಘಟನೆ ಕೆಲಸ ಮಾಡ್ತಕ್ಕಂಥ ಸೂತ್ರ, 101 ಇಲ್ಲೇನ ಇಲಾಖೆ ನಾವು ಸೇರಿದ್ದೀವಿ. ನಾವೆಲ್ಲರೂ ಇದು ಸೇರಿ ಇವತ್ತು ಈ ವ್ಯವಸ್ಥೆಯಿಂದ ಹೊರಗೆ ಬರಬೇಕನ್ನೋದಕ್ಕೆ 80 ವರ್ಷದ ಇತಿಹಾಸವಂತ ನೋಡಿದ್ರೆ ಇಲ್ಲಿವರೆಗೆ ನಾವು ಬಂದಿದ್ದೇವೆ. ಅದಕ್ಕೆ ಇದು ನಮ್ಮ ಸರ್ಕಾರ, ನಾನು ವಿಶೇಷವಾಗಿ ಕಾಳಜಿಯನ್ನು ವಹಿಸಿ ಈ 101 ಸಣ್ಣ ಸಣ್ಣ ಸಮಾಜಗಳು ಕಸಬುಗಳನ್ನ ಗುರುತಿಸಿ ನಾವಿಲ್ಲಿ ಸೇರಿದ್ದೀವಿ ಬಂಧುಗಳೇ. ನಾನು ಮಾತಾಡ್ಕೊಡ್ತೇನೆ ನಿಮಗೆ. ಇವತ್ತು ನಿಮಗೆ ರಿಲೀಫ್ ಬಹಳ ಸಣ್ಣದಿರ್ಬೋದು, 1 ಲಕ್ಷವರೆಗೆ ಕೊಡ್ತಾ ಇದ್ದೀವಿ. ನಿಮ್ಮನ್ನ ಗುರುತಿಸಿದ್ದೀವಿ, ರಿಜಿಸ್ಟ್ರೇಷನ್ ಮಾಡಿದ್ದೀವಿ. ಮುಂದೆ ನಿಮಗೆ ಮಾತನ್ನು ಕೂಡ ಕೊಡ್ತೀನಿ. ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಸರ್ಕಾರಕ್ಕೆ ಒತ್ತಡವನ್ನು ಮಾಡಿದ್ದೇನೆ. ನನಗೆ 1 ರೂಪಾಯಿ ಡೀಸೆಲ್ ಪೆಟ್ರೋಲ್ ಮೇಲೆ ಕೊಡಿ ಅಂತ ಹೇಳಿ ನಮ್ಮ ಬಿಜೆಪಿ ಶಾಸಕರು ತಾವು ಕೂಡ ಒತ್ತಡವನ್ನು ಮಾಡಬೇಕಿದು. ಇದು ಒತ್ತಡ ಮಾಡೋದ್ರಿಂದ 1 ರೂಪಾಯಿ ನಮಗೆ ಬಂದ್ರೆ ನಮ್ಮ ಇಲಾಖೆಗೆ ಈ ಅಸಂಘಟಿತ ಕಾರ್ಮಿಕರ ವಲಯಕ್ಕೆ ಸುಮಾರು ವರ್ಷಕ್ಕೆ 2,500 ಕೋಟಿ ಬರುತ್ತೆ. 2,500 ಕೋಟಿ ಬರುತ್ತೆ. 2,500 ಕೋಟಿ ನನಗೆ ವಿಶ್ವಾಸ ಇದೆ. ಮುಂದೆ ನಮ್ಮ ಸರ್ಕಾರ, ಮುಖ್ಯಮಂತ್ರಿಗಳು ಇದನ್ನು ಗಮನಕ್ಕೆ ತಗೊಳ್ತಾರೆ, ಗಣನೆಗೆ ತಗೊಳ್ತಾರೆ. 1 ರೂಪಾಯಿ ಬಂದಿದ್ದೆ. ಆದ್ರೆ ನಾನು ವಿಶೇಷವಾಗಿ 1,30,00,000 ಇರ್ತಕ್ಕಂಥ ಎಲ್ಲ ಸಂಘಟಿತ ವರ್ಗ ಕುಟುಂಬಗಳಿಗೆ 10 ರಿಂದ 15 ಲಕ್ಷ ರೂಪಾಯಿಗೆ ಹೆಲ್ಪ್ ಮಾಡ್ಕೊಡ್ತಕ್ಕಂಥದ್ದು ಮಾಡ್ತೀನಿ ಅಂತ ಈ ಸಂದರ್ಭ ಕೇಳಲಿಕ್ಕೆ. ಅದಕ್ಕೆ ನಾವೆಲ್ಲ ಏನ್ ಸೇರಿದ್ದೀರಿ, ನಿಮ್ಮೆಲ್ಲರ ಒತ್ತಡ ಸರ್ಕಾರದ ಮೇಲೆ ಇರಲಿ. ಶಾಸಕರು ಕೂಡ ತಾವು ಕೂಡ ಒತ್ತಡವನ್ನು ತರಬೇಕು. ಅಸಂಘಟಿತ ವಲಯದಲ್ಲಿರ್ತಕ್ಕಂಥ ಯಾವುದೇ ಬಡವರಿಗೆ ಇಡೀ ಭಾರತ ದೇಶದಲ್ಲಿ ಎಲ್ಲಿ ಕಾರ್ಯಕ್ರಮ ಇಲ್ಲ. ದೇರ್ ಇಸ್ ನೋ ಪ್ರೋಗ್ರಾಮ್ ಇಫ್ ಎನಿಥಿಂಗ್ ಹ್ಯಾಪನ್ಸ್ ಟು ದಮ್. ಇಲ್ಲೇ DC ದವರು ಕೇಳೋಡಿ, ಎಲ್ಲ ಸರ್ಕಾರಗಳು ಬಂದು ಹೋಗಿದ್ದಾವೆ. ಯಾವುದೇ ಸರ್ಕಾರಗಳು ಬಂದರೂ ಕೂಡ ನೇರವಾಗಿ ನಿಮಗೆ ಹಣ ಉಳಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಇವತ್ತು ಮೊದಲನೇ ಹೆಚ್ಚಾಗಿ ಸಣ್ಣದಾಗಿ ಒಂದು ಪ್ರಾರಂಭ ಮಾಡಿದ್ದೀವಿ ಬಂಧುಗಳೇ. ನಾನು ಹೇಳಿರ್ತಕ್ಕಂಥ ಉದ್ದೇಶವನ್ನು ನಾವು ಅರ್ಥ ಮಾಡಿಕೊಂಡಿದ್ದೇನೆ ಅಂತ ನಾನು ಭಾವಿಸ್ತೇನೆ. ಅದಕ್ಕಾಗಿ ಈ ಅಸಂಘಟಿತರಿಗೆ ಹೆಚ್ಚಿನವಾಗಿ ನಾವು ಅವರಿಗೆ ಆದ್ಯತೆ ಕೊಡಬೇಕನ್ನೋದಕ್ಕೆ ನಾವು ಪ್ರಾರಂಭ ಮಾಡಿದ್ವಿ. ವಿಶ್ವಾಸ ಇದೆ ಇನ್ನೊಂದು 3-4 ತಿಂಗಳಲ್ಲಿ ಇದು ಕಾಯವಾಗಿ ಇಡೀ ಭಾರತ ದೇಶದಲ್ಲಿ ನೂತನವಾದಂತಹ ಕಾರ್ಯಕ್ರಮ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಮ್ಮ ಸ್ನೇಹಿತರು ಶಾಸಕರು ESI ಆಸ್ಪತ್ರೆಗಳ ಬಗ್ಗೆ ಹೇಳಿದ್ದಾರೆ. ESI ಆಸ್ಪತ್ರೆ ದುಡ್ಡು ಕೇಂದ್ರ ದುಡ್ಡು ಅಲ್ಲ. ಅದು ESI ಕಾಂಟ್ರಿಬ್ಯೂಷನ್ ನಾವು ಕೊಡ್ತೀವಿ. ಇದು ನಮ್ಮ ರಾಜ್ಯ ಸರ್ಕಾರದ ದುಡ್ಡು ಕೇಂದ್ರ ಸರ್ಕಾರಕ್ಕೆ ಹೋಗೋದು. ನಮ್ಮಲ್ಲಿ ಸುಮಾರು 55 ಲಕ್ಷ ಜನ ESI IP ಹೋಲ್ಡರ್ಸ್ ಇದ್ದಾರೆ. ನಮ್ಮ ದುಡ್ಡು ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ.
ಅದು ಏನು ಕಾರ್ಪೊರೇಷನ್ ಫಂಡ್ ಅಂತ ಏನ್ ಹೇಳ್ತೀವಿ ಅಲ್ಲಿದೆ, ಸುಮಾರು 1,30,000 ಕೋಟಿ ಮೇಲಿದೆ. ನಾನು ಕೇಂದ್ರದ ಸಚಿವರು ಕೂಡ ಹೋಗಿ ಮನವಿ ಮಾಡಿದ್ದೆ, ಸರ್ ನಮ್ಮಲ್ಲಿ ಕಾನೂನಿದೆ, ಏನು ಕಾನೂನು ಮಾಡಿದ್ರೆ ಅಂತಂದ್ರೆ 50,000 IP ಹೋಲ್ಡರ್ಸ್ ಗಳು ಎಲ್ಲಿದ್ದಾರೆ ಅಲ್ಲಿ ಮಾತ್ರ ಅವರು ಸೂಪರ್ ಸ್ಪೆಷಲಿಸ್ಟ್ ಆಸ್ಪತ್ರೆಗಳು ಕೊಡಬಹುದು ಅಂತ ಕಾನೂನಿದೆ. ನಾನು ಅವ್ರಿಗೆ ಮನವಿ ಮಾಡ್ಕೊಂಡೆ, ಸರ್ ಕೆಲವು ಜಿಲ್ಲೆಗಳಿಗಿಲ್ಲ, 2 ಜಿಲ್ಲೆ ನಡುವೆ ನಮಗೆ ಆಸ್ಪತ್ರೆಗಳನ್ನ ಮಾಡಿಕೊಡಿ, ಯಾಕಂದ್ರೆ ದುಡ್ಡು ಅವ್ರ ಹತ್ರ ಇದೆ, ರಾಜ್ಯ ಸರ್ಕಾರದ ದುಡ್ಡುಗಳು ಅವ್ರ ಹತ್ರ ಇರ್ತಕ್ಕಂಥದ್ದು, ಅದೇನು ಕೇಂದ್ರ ಸರ್ಕಾರದ ದುಡ್ಡು ಅಲ್ಲ. ಅದು ಇಡೀ ಆಲ್ ಓವರ್ ಇಂಡಿಯಾ ಯಾರ್ಯಾರು ESI ಕಾಂಟ್ರಿಬ್ಯೂಟ್ ಮಾಡ್ತಾರೆ, ನಮ್ಮ ದುಡ್ಡು ಇಡೀ ಸಾರ್ವಜನಿಕರ ದುಡ್ಡಲ್ಲಿದೆ. ಆ ದುಡ್ಡಿನಲ್ಲಿ ನಮಗೆ 2 ಜಿಲ್ಲೆ ನಡುವೆ ಆಸ್ಪತ್ರೆಗಳನ್ನ ಮಾಡಿಕೊಡಿ ಅಂತ ಹೇಳಿ ಎಲ್ಲಾ ಸಂಸದರು ಕೂಡ ನಾನು ಲೆಟರ್ ಅನ್ನು ಬರೆದಿದ್ದೇನೆ. ನಮ್ಮ ಶೋಭಾ ಕರಂದ್ಲಾಜೆ ಮೇಡಮ್ ಏನು ಸಚಿವರಿದ್ದಾರೆ, ಅವರಿಗೂ ಮಾತನಾಡಿದ್ದೇನೆ, ಅವರಿಗೂ ಒಂದು ಮೀಟಿಂಗ್ ಕೂಡ ಮಾಡಿದ್ದೀವಿ. ಕೇಂದ್ರದಲ್ಲಿರ್ತಕ್ಕಂಥ ಸಚಿವರು ಕೂಡ ಮನವಿಯನ್ನು ಮಾಡಿಕೊಂಡಿದ್ದೀವಿ. ನಮ್ಮ ಎಸ್ ಪಾಲಣ್ಣವರು ಒಳ್ಳೆ ಪ್ರಶ್ನೆ ಹೇಳಿದ್ದಾರೆ, ಏನು 21,000ವರೆಗೆ ಇರ್ತಕ್ಕಂಥ ಸಂಬಳ ಇರ್ತಕ್ಕಂಥವ್ರು ಮಾತ್ರ ESI ಮಿತಿಯಲ್ಲಿ ಬರ್ತಾರೆ, ಇದನ್ನ ಮೇಲೆ ಕೇರಿಸಬೇಕಂತ ಹೇಳಿದರೆ ನಾನು 8 ತಿಂಗಳಾಯ್ತು ಮೇಲೆ ಕೇರಿಸಿ 30,000ವರೆಗೆ ಯಾರು ದುಡಿಮೆಯನ್ನು ಮಾಡ್ತಾ ಇದ್ದಾರೆ ಅವರೆಲ್ಲರೂ ಕಡ್ಡಾಯವಾಗಿ ESIಗೆ ಬರ್ಬೇಕಂತಕ್ಕಂಥದ್ದು ಮನವಿ 8 ತಿಂಗಳಾಗಿದೆ ಮಾಡಿದೆ. ತಾವು ಕೂಡ ಶೋಭಾ ಕರಂದ್ಲಾಜೆ ಮೇಡಮ್ಗೆ ಒತ್ತಡವನ್ನು ತನ್ನಿ, ನಾನು ಕೂಡ ಮತ್ತೊಮ್ಮೆ ಅವರಿಗೆ ಮತ್ತೆ ಸಚಿವರು ಕೂಡ ಒತ್ತಡವನ್ನು ತರ್ತೀನಿ. ನಮ್ಮ ಕಿರಣ್ ಅವರು 2-3 ಸಲ ಸಿಕ್ಕಿದ್ದಾರೆ, ಹಣ ಕ್ಷಮೆ ಇರಲಿ, ಇದು ಸೆಟ್ ಮಾಡಕ್ಕಾಗಿಲ್ಲ ನನಗೆ, ಕ್ಷಮೆ ಇರಲಿ, ನಾನು ನಿನಗೆ ಮಾತನ್ನು ಕೊಡ್ತೇನೆ, ಇನ್ನು 1 ವಾರ 2 ವಾರದಲ್ಲಿ ನೀನ್ ನನಗೆ ಫೋನ್ ಮಾಡಿ ಹೇಳಬೇಕು ಆಗಿದೆ ಅಂತಕ್ಕಂಥ ಮಾತು ನಿಮ್ಮ ಬಾಯಿಗೆ ಹೇಳಿಸ್ಕೊಂಡು. ಈಗ ನಮ್ಮ ಗ್ಯಾರಂಟಿಗಳ ಬಗ್ಗೆ ಮಾತನಾಡಿದ್ರೆ ತಪ್ಪಾಗುತ್ತೆ, ಇದೇನು ರಾಜಕೀಯ ಮಾತನಾಡ್ತಕ್ಕಂಥದ್ದಲ್ಲ. ನನಗೆ ನಂಬಿಕೆ ಇದೆ, ಈ ದೇಶದಲ್ಲಿ ಯಾವುದೇ ಸರ್ಕಾರಗಳು ಬಂದ್ರೆ ಬಿಜೆಪಿ ಸರ್ಕಾರ ಇರಲಿ ಕಾಂಗ್ರೆಸ್ ಸರ್ಕಾರಗಳಿರಲಿ ಅವ್ರ ಮನೆ ದುಡ್ಡಲ್ಲ ಇದು. ಈ ದೇಶ ಬಿಜೆಪಿಗೆ ಸಂಬಂಧ ಅಲ್ಲ, ಈ ದೇಶ ಕಾಂಗ್ರೆಸ್ಗೂ ಸಂಬಂಧ ಅಲ್ಲ, ನಾವೆಲ್ಲ ರಾಜಕೀಯ ಪಾರ್ಟಿಗಳು ಅಷ್ಟೇ. ನೀವಾಗ ಓಟ್ ಹಾಕಿದ್ರೆ ಅಧಿಕಾರ ಮಾಡ್ತೀವಿ, ನೀವಾಗ ಓಟ್ ಹಾಕಿದ್ರೆ ಗೆಟ್ ಔಟ್ ಆಗಿ ಹೋಗ್ತೀವಿ ನಾವು. ಯಾಕೆ ಹೇಳ್ತಾ ಇದ್ದೀನಿ ಈ ಮಾತು ಅಂತಂದ್ರೆ, ಈ 145 ಕೋಟಿ ಜನ ಏನಿದ್ದಾರೆ ಈ ದೇಶ, 145 ಕೋಟಿಯ ಜನರ ದೇಶ. ನೀವು ಏನು ಯೋಚನೆ ಮಾಡ್ತೀರಿ, ನೀವೇನು ಆಲೋಚನೆ ಮಾಡ್ತೀರಿ, ಅದೇ ರೀತಿಯಾಗಿ ಸರ್ಕಾರಗಳು ನಡಿಬೇಕು. ಅದಕ್ಕೆ ನಿಮ್ಮಲ್ಲಿ ಮನವಿಯೇ, ನೀವೆಲ್ಲಿವರೆಗೆ ಪ್ರಜ್ಞಾವಂತರಾಗಲಿಲ್ಲ, ಎಲ್ಲಿವರೆಗೆ ವಿಚಾರವನ್ನು ಮಾಡೋದಿಲ್ಲ, ಕಾಂಗ್ರೆಸ್ ಸರಿ ಇಲ್ಲ ಅಂದ್ರೆ ಕಾಂಗ್ರೆಸ್ ಹೊರಗೆ ಹಾಕಬೇಕು, ಬಿಜೆಪಿ ನಾವು 5 ವರ್ಷದಲ್ಲಿ ವರ್ಷಕ್ಕೆ 60,000, 5 ವರ್ಷಕ್ಕೆ 3 ಲಕ್ಷ ಕೋಟಿ ಪಡ್ತಕ್ಕಂಥ ಕಾರ್ಯಕ್ರಮ ಭಾರತ ದೇಶದಲ್ಲಿ ಎಲ್ಲಿದ್ರೆ ಅದು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ, ನಮ್ಮ ಸಿದ್ದರಾಮಯ್ಯ ಸರ್ಕಾರ ಮಾಡಿರೋದು ಬಹಳ ವಿಚಾರ ಆಯ್ತು. ಯಾಕೆ ಇದು ದುಡ್ಡು ಬಹಳ ಇಂಪಾರ್ಟೆಂಟ್. ಈ 60,000 ಕೋಟಿ ಬಡವರಿಗೆ ಹುಡ್ತಾ ಇದ್ದೇನಮ್ಮ, ಇದು ಯಾವುದು ಸೇವಿಂಗ್ ಎಕಾನಮಿ ಅಲ್ಲ. ಇದು ಹೋಗಿ ಬಡವರಿಗೆ FD ಮಾಡ್ತಾರೆ, ಬ್ಯಾಂಕ್ನಾಗೆ FD ಮಾಡ್ತಕ್ಕಂಥ ದುಡ್ಡೇನು ಅಂತ ಇದು ಇದೇನಾಗುತ್ತೆ. 60,000 ಕೋಟಿ ವರ್ಷಕ್ಕೆ ಕೊಡ್ತಾ ಇದೀವಿ, ಇದು ಮಾರ್ಕೆಟಿಗೆ ಮತ್ತೆ ವಾಪಸ್ ಕೊಡ್ತಾ ಇದ್ದಾರೆ. ಬಡ ಹೆಣ್ಮಕ್ಳು, ಡ್ರೈವರ್ಗಳು, ಕೂಲಿ ಕಾರ್ಮಿಕರು ಏನ್ ಮಾಡ್ತಾರೆ, 1 ಬ್ರೆಡ್ ಪ್ಯಾಕೆಟ್ ಬಂದು 2 ಬ್ರೆಡ್ ಒಯ್ತಾರೆ, 1 ಲೀಟರ್ ಹಾಲು ಬಂದ್ರೆ 2 ಲೀಟರ್ ಹಾಲು ಒಯ್ತಾರೆ. ಅದು ಯಾರಿಗೆ ದುಡ್ಡು ಮತ್ತೆ ಬಡವರಿಗೆ, ಹೂವು ಮಾರೋರಿಗೆ, ಕಸತನ ಮಾಡ್ತಕ್ಕಂಥವರಿಗೆ, ಬೀದಿ ಬೀದಿ ವ್ಯಾಪಾರ ಮಾಡೋರ ಕೈಗೆ ರೊಕ್ಕ ಸಿಗ್ತಾ ಇದೆ. ಅದು ಅದಕ್ಕಾಗಿ ಇವತ್ತು ನಾನು ಹೇಳ್ತಲ್ಲ, ಕೇಂದ್ರ ಸರ್ಕಾರ ಸರ್ಟಿಫಿಕೇಟ್ ಕೊಟ್ಟಿದೆ. ಯಾರಿಗೆ ಕೊಟ್ಟಿದೆ? ಕರ್ನಾಟಕ ಸರ್ಕಾರ ಸರ್ಟಿಫಿಕೇಟ್ ಕೊಟ್ಟಿದೆ. ಇಡೀ ಭಾರತ ದೇಶದಲ್ಲಿ ಪರ್ ಕ್ಯಾಪಿಟಲ್ ನಂಬರ್ 1 ಯಾವುದು? ಕರ್ನಾಟಕ.